Bien mieux qu'être mal accompagné, pas vrai? Où est ton papa? Dis-moi où est ton papa? See Sandur in September. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ನಾನು ಮತ್ತು ನನ್ನ ಅಳಿಯ ಹೊಂಟಿದ್ದೆ ಸಂಡೂರು ಕಡೆಗೆ. ಸ್ನೇಹಿತರೆ ನಮಸ್ಕಾರ, ಚಂದ್ರು ಟ್ರಾವೆಲರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಂಡೂರು ಅಂತಿದ್ದಕ್ಕೆ ತಕ್ಷಣ ನಮಗೆ ನೆನಪು ಬರೋದು ಕಬ್ಬಿಣದಾದರು, ಮ್ಯಾಂಗನೀಸ್ ಮತ್ತು ಕೆಂಪು ಮಣ್ಣು, ಧೂಳು ಅಂತ. ಆದರೆ ಇಲ್ಲಿನ ಪ್ರಕೃತಿಯ ಸೌಂದರ್ಯ ಸಖತ್ತಾಗಿದೆ. ಇದು ಸಂಡೂರು ಎಂಟ್ರೆನ್ಸ್ ಇರೋದು. ಈ ವ್ಯೂ ಪಾಯಿಂಟಿಂದ ನೋಡಿದ್ರೆ ಇಡೀ ಸಂಡೂರೇ ಕಾಣುತ್ತೆ. ಇಲ್ಲಿ ಸಿಗೋ ಕಬ್ಬಿಣದ ಅದಿರು ಇಡೀ ಇಂಡಿಯಾಗೆ ಫೇಮಸ್ಸು. 1934ರಲ್ಲಿ ಅಂದರೆ ಸ್ವಾತಂತ್ರ್ಯ ಸಿಗೋಕ್ಕೂ ಮುಂಚೆ ಗಾಂಧೀಜಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಬಂದಿದ್ದರು. ಆಗ ಸಂಡೂರು ಮಲೆನಾಡಿನಂತೆ ಕಂಡಿತ್ತು. ತುಂತುರು ಮಳೆ, ಮಂಜು ಕವಿದ ವಾತಾವರಣ, ಇದನ್ನೆಲ್ಲ ನೋಡಿ ಸೇಮ್ ಸ್ವರ್ಗದ ರೀತಿಯಲ್ಲಿ ಕಾಣುತ್ತದೆ. ಅದಕ್ಕೆ ಇದನ್ನು ಗಾಂಧೀಜಿಯವರು ಸಿ ಸಂಡೂರ್ ಇನ್ ಸೆಪ್ಟೆಂಬರ್ ಅಂದಿದ್ರು. ನಿಜವಾಗಿಯೂ ನೋಡಲು ಸ್ವರ್ಗದ ರೀತಿಯಲ್ಲಿದೆ. ಅಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್. ಇಲ್ಲಿ ನೇಚರ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳ್ಬೋದು. ಇದನ್ನು ನಾರಿ ಹಳ್ಳ ಅಂತ ಕರೀತಾರೆ. ಇಷ್ಟು ಸುಂದರವಾದ ಜಾಗನ ಹಳ್ಳ ಅಂತ ಕರೆಯೋಕೆ ಜನರ ಮನಸ್ಸು ಒಪ್ಪಲಿಲ್ಲ. ಅದಕ್ಕೆ ಇದನ್ನು ಕೆಲವರು ಮಾನಸ ಸರೋವರ ಅಂತ ಕರೀತಾರೆ. ಅಷ್ಟು ಸುಂದರವಾಗಿದೆ ಈ ಮಾನಸ ಸರೋವರ. Dis-moi où est ton papa? Sans même devoir le dire, dis-moi où es-tu caché?
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ.